ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂತ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನ್ನಲ್ಲಿ ವಿದ್ಯಾಧನ ಸ್ಕಾಲರ್ಶಿಪ್ 2025ರಲ್ಲಿ ಕರೆದಿದ್ದಾರೆ. ಇದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೇದಾಗಿ ಏನಂದರೆ, ಇಲ್ಲಿ ಯಾವ ರೀತಿಯಾಗಿ ಮೊಬೈಲ್ನಲ್ಲಿ ಅಪ್ಲೈ ಮಾಡಬೇಕು ಎಂಬುದನ್ನು ತಿಳಿಸಿಕೊಡುತ್ತೇನೆ. ಇದರ ಜೊತೆಗೆ ಯಾವ ಕಂಡೀಷನ್ ಇದೆ, ಎಷ್ಟು ಪರ್ಸೆಂಟೇಜ್ ಅದರ ಸೆಲೆಕ್ಟ್ ಆಗ್ತಿದೆ, ಅದರ ಜೊತೆಗೆ ನೀವು ಯಾವ ರೀತಿ ಡಾಕ್ಯುಮೆಂಟನ್ನು ಅಪ್ಲೈ ಮಾಡಬೇಕು, ಸಂಪೂರ್ಣ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವು ಮೊದಲೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಇದಾದ ನಂತರ ಆನ್ಲೈನ್ನಲ್ಲಿ ಅಥವಾ ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ನೀವು ಅಪ್ಲೈ ಮಾಡಬೇಕೆಂಬುದನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಇಲ್ಲಿ ಮೊದಲನೇದಾಗಿ ವಿದ್ಯಾಧನ ಸ್ಕಾಲರ್ಶಿಪ್ ಅಂತ ಕರೆದಿದ್ದಾರೆ. ಇದಕ್ಕೆ ಉನ್ನತ ಶಿಕ್ಷಣಕ್ಕಾಗಿ ನೀವು ವ್ಯಾಸಂಗ ಮಾಡ್ತಿದ್ರೆ ಅಲ್ಲಿ ಸ್ವಲ್ಪ ಅಮೌಂಟ್ ಹೆಲ್ಪ್ ಆಗಲಿ ಅಂತ ಈ ರೀತಿ ಸ್ಕಾಲರ್ಶಿಪ್ಗಳನ್ನು ನೀಡ್ತಾರೆ. ಈ ವಿದ್ಯಾರ್ಥಿ ವೇತನವನ್ನು ಪ್ರಥಮ PUC ಮತ್ತು ದ್ವಿತೀಯ PUCದವರಿಗೆ, ಅದರ ಜೊತೆಗೆ ಪದವಿ ಶಿಕ್ಷಣ ಕೂಡದವರಿಗೆ ಕೊಡ್ತಾರೆ. ಅದೇ ರೀತಿ ವಿವಿಧ ಕೋರ್ಸ್ಗಳಿಗೂ ಈ ಸ್ಕಾಲರ್ಶಿಪ್ ಲಭ್ಯವಿದೆ. ಮೊದಲನೇದಾಗಿ ಪ್ರಥಮ PUC ಮತ್ತು ದ್ವಿತೀಯ PUC ಇದ್ದರೆ ನಿಮಗೆ ವರ್ಷಕ್ಕೆ 10,000 ರೂಪಾಯಿಯನ್ನು ಕೊಡ್ತಾರೆ. ಇದಾದ ನಂತರ ಪದವಿ ಶಿಕ್ಷಣ ಮಾಡ್ತಿದ್ರೆ 15,000. ಅದೇ ರೀತಿ ವಿವಿಧ ಕೋರ್ಸ್ಗಳಿಗೆ ಇಂಜಿನಿಯರಿಂಗ್ ಆದರೆ ಬೇರೆ ಅಮೌಂಟು, ಈ ರೀತಿಯಾಗಿ ಡಿಫ್ರೆಂಟ್ ಅಮೌಂಟ್ಗಳನ್ನು ಚೂಸ್ ಮಾಡಿದ್ದಾರೆ. ಇಲ್ಲಿ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಅಂದರೆ, ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಅಂದರೆ 2025ರಲ್ಲಿ SSLCಯನ್ನು ಪಾಸ್ ಆಗಿರಬೇಕು. ಇದರ ಜೊತೆಗೆ ನೀವು 90%ಕ್ಕಿಂತ ಅಧಿಕವಾಗಿ ಪರ್ಸೆಂಟೇಜನ್ನು ಮಾಡಿರಬೇಕು. ಇದಾದ ನಂತರ ಅಂಗವೈಕಲ್ಯ ವಿದ್ಯಾರ್ಥಿಗಳಿಗೆ ಕನಿಷ್ಠ 75% ಆದರೆ ಸಾಕು, ಅವರು ಅರ್ಜಿಯನ್ನು ಹಾಕಬಹುದು. ಇದಾದ ನಂತರ ಕುಟುಂಬದ ವಾರ್ಷಿಕ ಆದಾಯವು 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅರ್ಜಿ ಸಲ್ಲಿಸಲು ಅಗತ್ಯವಾದ ದಾಖಲೆಗಳೆಂದರೆ SSLC ಮಾರ್ಕ್ಶೀಟ್ ಬೇಕು, ಕುಟುಂಬದ ಆದಾಯ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಅಂಗವೈಕಲ್ಯ ಪ್ರಮಾಣ ಪತ್ರ ಅದು ಅಗತ್ಯವಿದ್ದಲ್ಲಿ ಅದು ಬೇಕು. ಇದಾದ ನಂತರ ಬ್ಯಾಂಕ್ ಖಾತೆಯ ವಿವರಗಳು ಬೇಕು. ನೆಕ್ಸ್ಟ್ ಏನಂದರೆ, ಯಾವ ರೀತಿಯಾಗಿ ಆಯ್ಕೆ ಮಾಡುತ್ತಾರೆ ಅಂದರೆ, ಮೊದಲನೇದಾಗಿ ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಪರಿಶೀಲಿಸಿದ ನಂತರ ಸಾಮಾನ್ಯ ಜ್ಞಾನ, ಲೆಕ್ಕಾಚಾರ ಮತ್ತು ಭಾಷಾ ಪರೀಕ್ಷೆಯನ್ನು ನಡೆಸ್ತಾರೆ. 100 ಮಾರ್ಕ್ಸಿಗೆ ಎಕ್ಸಾಮ್ ಇರ್ತೈತಿ. ಆ ಎಕ್ಸಾಮನ್ನು ನೀವು ಕ್ವಾಲಿಫೈ ಆದರೆ 100% ನಿಮಗೆ ಬಂದು ಅಮೌಂಟನ್ನು ನಿಮ್ಮ ಮನೆಗೆ ವಿಸಿಟ್ ಮಾಡಿ ಇದಾದ ನಂತರ ಅಮೌಂಟನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಈಗ ಈ ಅರ್ಜಿ ಪ್ರಾರಂಭವಾಗಿರೋ ದಿನಾಂಕ ಅಂದರೆ 19/5/2025 ಪ್ರಾರಂಭವಾಗಿದೆ. ಈಗಾಗಲೇ ಅರ್ಜಿ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ನೋಡೋದಾದರೆ 8/7/2025 ಕೊನೆಗೊಳ್ಳುತ್ತದೆ. ನೋಡಿ ಸ್ನೇಹಿತರೆ, ಜುಲೈ 8ನೇ ತಾರೀಕುವರೆಗೂ ನಿಮಗೆ ಕಾಲಾವಕಾಶ ಇದೆ. ಆರಾಮಿನ ಒಂದು ತಿಂಗಳ ಮೇಲೆ ಅವಕಾಶ ಇದೆ. ಖಂಡಿತವಾಗಲೂ ನೀವು 90 ಅಬೋವ್% ಆಗಿದರೆ ಅಪ್ಲಿಕೇಶನ್ ಹಾಕ್ರಿ. ಯಾವ ರೀತಿ ಹಾಕಬೇಕಂದ ತಿಳಿಸ್ಕೊಡ್ತೀನಿ ನೋಡಿರಿ. ಈಗ ನೀವು ಮೊದಲನೇದಾಗಿ ಗೂಗಲ್ನಲ್ಲಿ ಹೋಗಿಬಿಟ್ಟು ವಿದ್ಯಾಧನ ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡಿ. ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ನೀವು ಡೈರೆಕ್ಟಾಗಿ ಹೋಮ್ ಪೇಜಿಗೆ ಓಪನ್ ಆಗ್ತೀರಿ. ಈ ರೀತಿಯಾಗಿ ಇಂಟರ್ಫೇಸ್ ಬರ್ತೈತ್ರಿ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಅವರ ವಿದ್ಯಾಧನ ಸ್ಕಾಲರ್ಶಿಪ್ ಪೋರ್ಟಲ್ ಓಪನ್ ಆಗ್ತೈತೆ. ಇಲ್ಲಿ ನೀವೇನು ಮಾಡಬೇಕಂದ್ರೆ, ಆಲ್ರೆಡಿ ರಿಜಿಸ್ಟರ್ ಅಥವಾ ಲಾಗಿನ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಾಂದರೆ ನೀವು ಇದೇ ಮೊದಲನೇ ಬಾರಿಗೆ ಆಗ್ತಿದ್ರೆ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ಮೊದಲನೇ ಬಾರಿಗೆ ಅಕೌಂಟನ್ನು ಕ್ರಿಯೇಟ್ ಮಾಡ್ತಿದ್ರೆ ಇಲ್ಲಿ ರಿಜಿಸ್ಟರ್ ಹೊಡೆದ ನಂತರ ಏನಿಲ್ಲ, ಸಿಂಪಲ್ ಆಗಿ ಏನು ಮಾಡಬೇಕು, ನಿಮ್ಮದು ಇಮೇಲ್ ID ಹಾಕಬೇಕು. ಇಲ್ಲಿ ಫಸ್ಟ್ ನೇಮ್ ಹಾಕ್ರಿ, ಫಸ್ಟ್ ನೇಮ್ ಅಂತ ಹಾಕ್ರಿ ನಿಮ್ಮ. ಇದಾದ ನಂತರ ಇಲ್ಲಿ ಸೆಕೆಂಡು ಲಾಸ್ಟ್ ನೇಮ್ ಹಾಕ್ರಿ. ಅದಾದ ನಂತರ ಇಮೇಲ್ ಹಾಕಬೇಕು. ಇಮೇಲ್ ಹಾಕೋ ಸ್ಥಳ ಹೆಂಗಂದರೆ, ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು @gmail.com ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮದು show@123 ಅಂತ ಹಾಕಬೇಕು. ಇದಾದ ನಂತರ ಇಲ್ಲಿ @gmail.com ಇದೆ. ಹಾಗಾಗಿ ಇದಾದ ನಂತರ ನೀವೇನು ಮಾಡಬೇಕು, ಪಾಸ್ವರ್ಡ್ ಇಡಬೇಕು. ಪಾಸ್ವರ್ಡ್ ಯಾವ ರೀತಿ ಇರಬೇಕಂದ್ರೆ abc@1234 ಈ ರೀತಿಯಾಗಿ ನಿಮ್ಮ ಹೆಸರು ಯೂಸ್ ಮಾಡ್ಕೊಂಡು @ಅನ್ನು ಬಳಕೆ ಮಾಡಿ ಒಂದು ನಂಬರನ್ನು ಇಡ್ರಿ. ಅದಾದ ನಂತರ ಕನ್ಫರ್ಮ್ ಪಾಸ್ವರ್ಡ್ ಕೊಡ್ರಿ. ಇದಾದ ನಂತರ ಏನು ಮಾಡಿರಿ, ರಿಜಿಸ್ಟರ್ ಅಂತ ಇಲ್ಲಿದೆ, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಏನು ಮಾಡಬೇಕಂದ್ರೆ ನಿಮ್ಮದು ಆಟೋಮೆಟಿಕ್ ರಿಜಿಸ್ಟರ್ ಆಗ್ತೈತಿ. ಆದರೆ ಒಂದು ಪ್ರೊಸೆಸ್ ಪೆಂಡಿಂಗ್ ಉಳಿತೈತಿ. ಏನಂದರೆ, ನಿಮ್ಮದು ಇಮೇಲ್ ID ವೆರಿಫೈ ಆಗಿರಲ್ಲ. ಅವಾಗ ಏನು ಮಾಡ್ಬೇಕಂದ್ರೆ ನೀವು ಡೈರೆಕ್ಟಾಗಿ ಏನು ಮಾಡ್ಬೇಕಂದ್ರೆ
ಲಾಗಿನ್ ಅಂತ ಹೊಡಿಬೇಕು. ಲಾಗಿನ್ ಹೊಡೆದ ನಂತರ ಅಲ್ಲಿ ಇಮೇಲ್ ಐ ಡಿ ಹಾಕಿದ ನಂತರ ಅಲ್ಲಿ ಇಮೇಲ್ ಐ ಡಿಯಲ್ಲಿ ವೆರಿಫೈ ಆಗಿರಲ್ಲ, ವೆರಿಫೈ ಅಂತ ಹೊಡಿಬೇಕು. ಅಥವಾ ನೀವು ಇಮೇಲ್ ಐ ಡಿ ಓಪನ್ ಮಾಡಿದರೆ ಅಲ್ಲಿ ವೆರಿಫೈ ಅಂತ ಬಂದಿರ್ತೈತಿ, ಅಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮದು ರಿಸೀವ್ಡ್ ಆಗಿರ್ತೈತಿ. ಇದಾದ ನಂತರ ನೀವು ಲಾಗಿನ್ ಮಾಡ್ಕೋಬೋದು. ನೋಡಿ ವಿದ್ಯಾರ್ಥಿಗಳೇ, ಯಾವುದೇ ರೀತಿ ಕನ್ಫ್ಯೂಸ್ ಆಗಬೇಡ್ರಿ. ಲಾಗಿನ್ ಹೊಡೆದ ನಂತರ ವೆರಿಫೈ ಹೊಡೀರಿ. ವೆರಿಫೈ ಆದ ನಂತರ ನಿಮ್ಮದು ಲಾಗಿನ್ ಆಕೈತಿ. ಅನ್ಕತನ ಲಾಗಿನ್ ಆಗಲ್ರಿ. ಇದಾದ ನಂತರ ನೀವು ಈ ರೀತಿಯಾಗಿ ಓಪನ್ ಆಕೈತಿ. ಇಲ್ಲಿ ನೋಡಿದರೆ ನೀವೇನ ಹಲವಾರು ಸ್ಟೇಟ್ಗಳು ಬಂದಿರ್ತವೆ, ಲಡಾಖ್, ಆಂಧ್ರ ಪ್ರದೇಶ್ ಎಲ್ಲ. ಕೆಳಗೆ ಸ್ಕ್ರೋಲ್ ಮಾಡಿ ನಮ್ಮ ಕರ್ನಾಟಕ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ ಸ್ನೇಹಿತರೆ, ಕರ್ನಾಟಕ ಇದೆ. ಕರ್ನಾಟಕಕ್ಕೆ ಸಪ್ರೇಟ್ ಸ್ಕೀಮ್ ಇದೆ. ಇದಾದ ನಂತರ ಇಲ್ಲಿ ಕ್ಲಿಕ್ ಮಾಡಿರಿ ಅಪ್ಲೈ ನಾವು ಅಂತ. ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಬರ್ತೈತೆ ರೀ. ಸ್ಕ್ರೋಲ್ ಮಾಡಿದ ನಂತರ ಇಲ್ಲಿ ಇಂಟರ್ವ್ಯೂ ಪ್ಲೇಸ್ ಅಂತ ಬರ್ತೈತಿ. ಅಲ್ಲಿ ಸ್ವಲ್ಪ ಇಂಟರ್ವ್ಯೂ ಐತಿ, ಆನ್ಲೈನ್ ಅಂತ ಹೊಡೀರಿ. ಅಂದರೆ ಎಕ್ಸಾಮ್ ಎಲ್ಲಿ ತೊಗೋಬೇಕಂತಂದರೆ ಆನ್ಲೈನ್ ಅಂತ ತೊಗೋರಿ. ಇದಾದ ನಂತರ ನಿಮ್ಮದು ಜೆಂಡರ್ ಮೇಲ್ ಆರ್ ಫಿಮೇಲ್ ಸೆಲೆಕ್ಟ್ ಮಾಡಿ. ಇದಾದ ನಂತರ ಡೇಟ್ ಆಫ್ ಬರ್ತ್ ಹಾಕಿ. ಇದಾದ ನಂತರ ಫಿಸಿಕಲಿ ಚಾಲೆಂಜ್ಡ್ ಅಂದರೆ ನೀವು ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಇದಾದ ನಂತರ ಸ್ಟೂಡೆಂಟ್ ನೇಮ್ ಆ್ಯಸ್ ಪರ್ SSLC ಮಾರ್ಕ್ಸ್ ಕಾರ್ಡ್ ಮುಖಾಂತರ ಹಾಕಿರಿ. ಇದಾದ ನಂತರ ನಿಮ್ಮದು ಪರ್ಸ್ನಲ್ ಮೊಬೈಲ್ ನಂಬರ್ ಇದ್ದರೆ ಅದನ್ನು ಹಾಕಿರಿ, ಇಲ್ಲಾಂದರೆ ನಿಮ್ಮ ಪೇರೆಂಟ್ಸದು ಹಾಕ್ತಿ. ಇದಾದ ನಂತರ ಸೇಮ್ ವಾಟ್ಸಪ್ ನಂಬರ್ ಇದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಯಾಕಂದರೆ ಅವರು ವಿಸಿಟ್ ಅದು ಬರೋದಿದ್ರೆ ನಿಮಗೆ ಅಡ್ವಾನ್ಸ್ ಆಗಿ ನಿಮಗೆ ನೋಟಿಫೈ ಮುಖಾಂತರ ತಿಳಿಸ್ಕೊಡ್ತಾರೆ. ಇದಾದ ನಂತರ ಅಲ್ಟರ್ನೇಟಿವ್ ಫೋನ್ ಇಷ್ಟ್ಯಾಕೆ ಫೋನ್ ನಂಬರ್ ಕೇಳಿದಾರಂದರೆ, ನೀವು ಅವರು ವಿಸಿಟಿಗೆ ಬಂದಾಗ ನಿಮ್ಮ ಮೊಬೈಲ್ ನಂಬರ್ ಸ್ವಿಚ್ ಆಫ್ ಇದ್ದರೆ ಇನ್ನೊಂದು ನಂಬರ್ ಇದ್ದರೆ ಅವ್ರು ಕಾಲ್ ಮಾಡಿ ನಿಮ್ಮ ಏರಿಯಾಗೆ ವಿಸಿಟ್ ಮಾಡ್ತಾರೆ. ಇದಾದ ನಂತರ ಮೇನಾಗಿ ಪರ್ಮನೆಂಟ್ ಅಡ್ರೆಸ್ಸನ್ನು ಕೊಡ್ಬೇಕ್ರಿ. ನೀವು ಪರ್ಮನೆಂಟ್ ಅಡ್ರೆಸ್ಸನ್ನು ಆ್ಯಡ್ ಪೋಸ್ಟ್ ಅಂತ ಕೊಡಿ. ಅದಾದ ನಂತರ ನಿಮ್ಮ ಏರಿಯಾವನ್ನು ಸೂಚಿಸಿ, ಆಧಾರ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಏರಿಯಾ ಅಥವಾ ವಾರ್ಡ್ ನಂಬರನ್ನು ಸೂಚಿಸಿ, ನಿಮ್ಮ ಮನೆ ನಂಬರನ್ನು ಸೂಚಿಸಿ. ಇದಾದ ನಂತರ ತಾಲೂಕು ಹಾಕಿರಿ, ಸ್ಟೇಟ್ ಹಾಕಿರಿ, ಪಿನ್ ಕೋಡ್ ಹಾಕಿರಿ, ಡಿಸ್ಟಿಕ್ ಹಾಕಿರಿ. ಇದಾದ ನಂತರ ನೀವು ಈಗ ಲೊಕೇಶನ್ ಅಂದರೆ ನೀವು ಪ್ರೆಸೆಂಟ್ ಅಲ್ಲೇ ಇರ್ತಿದ್ರಿ ಅಂದರೆ ಪರ್ಮನೆಂಟ್ ಅಡ್ರೆಸ್ ಇದ್ದರೂ ಸೇಮ್ ಆ್ಯಸ್ ಪರ್ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆಯಲ್ಲ, ಈ ಟಿಕ್ನಲ್ಲಿ ಕ್ಲಿಕ್ ಮಾಡಿದ ನಂತರ ಏನಾಕೈತಿ, ಸೇಮ್ ಡಾಟಾ ಇಲ್ಲಿ ಫ್ಲೆಚ್ ಆಕೈತಿ. ಹೀಗಾಗಿ ಎರಡೂ ಕೂಡ ಸರಿ ಆಕ್ಕವೆ. ಇದಾದ ನಂತರ ಏನು ಮಾಡಬೇಕಂದ್ರೆ ನೀವು ಫಾದರ್ ಅಥವಾ ಮದರ್ ನೇಮ್ ಡೀಟೇಲ್ಸನ್ನು ತುಂಬಬೇಕು. ಫಾದರ್ ನೇಮ್ ಆ್ಯಸ್ ಪರ್ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂಗೆ ತುಂಬ್ರಿ. ಮೊಬೈಲ್ ನಂಬರ್ ಹಾಕಿರಿ. ನಿಮ್ಮ ತಂದೆಯವರು ಏನು ವರ್ಕ್ ಮಾಡ್ತಿದ್ದಾರೆ ಅಂತ ಹಾಕಿ. ಕೂಲಿ ಇದ್ದರೆ ಕೂಲಿ, ಆರ್ಟಿಸ್ಟ್ ಇದ್ದರೆ ಆರ್ಟಿಸ್ಟ್. ಅದೇ ರೀತಿ ಇಲ್ಲಿ ಹಲವಾರು ರೀತಿ ಬರ್ತವೆ. ಕುಕ್ ಇದ್ದರೆ ಕುಕ್ಕು, ಡ್ರೈವರ್ ಇದ್ದರೆ ಡ್ರೈವರು, ಮತ್ತು ನಿಮ್ಮ ತಂದೆಯವರು ಯಾವ ವರ್ಕ್ ಮಾಡ್ತಾರೆ ಅದು ಹಾಕಿರಿ. ಪೇಂಟರ್ ಇದ್ದರೆ ಮೆಂಟರ್. ಇಲ್ಲಿ ಏನೂ ಇರಲಿಲ್ಲ ಅಂದರೆ ಕೂಲಿ ಅಂತ ಹಾಕಿರಿ. ಫಾರ್ಮರ್ ಇದ್ದರೆ ಫಾರ್ಮರ್ ಹಾಕಿರಿ. ಇದಾದ ನಂತರ ನಿಮ್ಮದು ಎಜುಕೇಷನ್ ಏನು ಮುಗಿದಂತೆ ಅಂತ ಕೇಳ್ತಾರೆ. ನಿಮ್ಮದು ಎಜುಕೇಷನ್ ಏನಾಗಿರ್ತೈತಿ, SSLC ಆಗಿದ್ದರೆ SSLC ಮೇಲೆ ಹಾಕಿರಿ. ಡಿಗ್ರಿ ಇದ್ದರೆ ಅವರು ಡಿಗ್ರಿ ಮೇಲೆ ಹಾಕಿರಿ. PUC ಕಂಪ್ಲೀಟ್ ಆಗಿದ್ದವರು ಅಪ್ಲೈ ಮಾಡಿದರೆ PUC ಕಂಪ್ಲೀಟೆಡ್ ಅಂತ ಹಾಕಿ. ಇದಾದ ನಂತರ ಇಲ್ಲಿ ಮದರ್ ನೇಮ್ ಹಾಕಬೇಕು. ಸಾರಿ ಸ್ನೇಹಿತರೆ, ಇಲ್ಲಿ ಎಜುಕೇಷನ್ ಏನಂದರೆ ನಿಮ್ಮ ತಂದೆ ಎಜುಕೇಷನ್ ಹಾಕಬೇಕು. ನಿಮ್ಮದು ತಂದೆ ಎಜುಕೇಷನ್ ಹಾಕಬೇಕು. ತಂದೆಯವರು ಯಾವ ರೀತಿ ಶಾಲೆ ಕಲ್ತಿದ್ದಾರೆ ಅದರ ಎಜುಕೇಷನ್, ಇಲ್ಲಾಂದರೆ ನೋ ಎಜುಕೇಷನ್ ಅಂತ ಹಾಕಿ. ಇದಾದ ನಂತರ ತಂದೆದು ಸೇಮು, ತಂದೆದಾದ ಕೂಡಲೇ ತಾಯಿದು ಸೇಮ್ ಹಾಕಬೇಕು. ನೆಕ್ಸ್ಟು ನಿಮ್ಮದು ಡೀಟೇಲ್ಸನ್ನು ಫಿಲ್ ಮಾಡಬೇಕು. SSLCಯನ್ನು ಯಾವ ಇನ್ಸ್ಟಿಟ್ಯೂಟ್ನಲ್ಲಿ ಮುಗಿಸಿದ್ದಾರೆ ಅಂತ ಕೇಳ್ತಾರೆ. ಇಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಹಾಕಿರಿ. ಇದಾದ ನಂತರ ಪಾಸಿಂಗ್ ಇಯರ್ ಹಾಕಿರಿ. ಅದಾದ ನಂತರ ನೀವು ಯಾವ ಸ್ಕೂಲ್ನಲ್ಲಿ ಕಲ್ತಿರಿ ಆ ಸ್ಕೂಲನ್ನು ನೇಮನ್ನು ಸೂಚಿಸಿ. ನಂತರ ಕನ್ನಡ ಮೀಡಿಯಮ್ ಅಥವಾ ಇಂಗ್ಲೀಷ್ ಮೀಡಿಯಮ್ ನಿಮ್ಮದು SSLC ಬೋರ್ಡ್ ಹಾಕಿರಿ ಮತ್ತು ಪರ್ಸೆಂಟೇಜ್ ಹಾಕಿರಿ. ಇದಾದ ನಂತರ ನಿಮ್ಮದು PUC ಕಂಪ್ಲೀಟ್ ಆಗಿದ್ದರೆ, ಡಿಗ್ರಿ ಅಪ್ಲೈ ಮಾಡಿದ್ರೆ PUC ಡೀಟೇಲ್ಸ್ ಫುಲ್ ಮಾಡಿ. ನೀವು ಅಥವಾ ಈಗ 10th ಮುಗಿದು ಫಸ್ಟ್ ಇಯರ್ ಅಪ್ಲೈ ಮಾಡಿದರೆ ಈ ಕಾಲಮನ್ನು ತುಂಬಬೇಡಿ. ಇದಾದ ನಂತರ ಸ್ಕ್ರೋಲ್ ಮಾಡಿ ಅಡ್ರೆಸ್ಸನ್ನು ಹಾಕಿರಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಫ್ಯಾಮಿಲಿ ಇನ್ಕಮ್ ಮತ್ತು ಹೌಸ್ ಡೀಟೇಲ್ಸನ್ನು ತುಂಬಬೇಕು. ಇಲ್ಲಿ ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ ಅಂತ ತುಂಬಬೇಕು. ಫ್ಯಾಮಿಲಿ ಇನ್ಕಮ್ ನಿಮ್ಮದು ಅಬೌವ್ 2 lakh ಇರಬೇಕು. ಹಾಗಾಗಿ ನಿಮ್ಮದು ಎಷ್ಟು ಇರ್ತೈತೆ ನೋಡಿರಿ, ನಿಮ್ಮ ಕಾಸ್ಟ್ ಇನ್ಕಮಲ್ಲಿ ಎಷ್ಟು ಇರ್ತೈತೆ ಅಷ್ಟು ಫಿಲ್ ಮಾಡಿ. ಇದಾದ ನಂತರ ನೀವು ಈಗಾಗಲೇ ಯಾರಾದರೂ ಫ್ಯಾಮಿಲಿ ಮೆಂಬರ್ ಏನು ಮಾಡ್ತಿದ್ದೀರಿ ಅಂದರೆ ಸ್ಕಾಲರ್ಶಿಪ್ಪನ್ನು ತೊಗೋತಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಹಾಕಿ. ಇಲ್ಲಿ ಅದರ್ ನಿಮ್ಮ ಏನಿದ್ರೆ ಹಾಬೀಸು, ಅಚೀವ್ಮೆಂಟ್ಸು, ನಿಮ್ಮ ಏನಾದ್ರೆ ಗೋಲು, ನ್ಯಾಷನಲ್ ಪ್ರೈಸು ಏನಿದ್ರೆ ಅವನು ಅಪ್ಲೈ ಮಾಡಿ, ಇಲ್ಲಾಂದರೆ ಬಿಡ್ರಿ. ಇದಾದ ನಂತರ ಕೆಳಗೆ ಸ್ಕ್ರೋಲ್ ಮಾಡಿದ ನಂತರ ವೈ ಡಿಡ್ ಯು ಹಿಯರ್ ಅಬೌಟ್ ವಿದ್ಯಾದಾನ, ನಿಮಗೆ ಯಾವ ರೀತಿಯಾಗಿ ಸ್ಕಾಲರ್ಶಿಪ್ ಬೇಕು ಅಥವಾ ಎದಕ್ಕೆ ಬೇಕಂತ ಕೇಳಿದ್ದಾರೆ. ನೀವು ಸ್ಕೂಲ್ ಟೀಚರ್ಸ್ ಅಥವಾ ನ್ಯೂಸ್ ಪೇಪರ್ ಈ ರೀತಿಯಾಗಿ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡಿ.
ಇದಾದ ನಂತರ ಇಲ್ಲಿ ಟಿಕ್ ಮಾಡಿ ಸಬ್ಮಿಟ್ ಕೊಟ್ಬಿಡಿ. ನೀವು ಏನಂದರೆ ಡೈರೆಕ್ಟ್ 10th ಮಾರ್ಕ್ಸ್ ಕಾರ್ಡ್ ಮತ್ತು ಫೋಟೋ ಇನ್ಕಮ್ ಸರ್ಟಿಫಿಕೇಟನ್ನು ಕೂಡ ಕರೆಕ್ಟಾಗಿ ಫಿಲ್ ಮಾಡಿರಬೇಕು. ಈ ರೀತಿಯಾಗಿ ಸಬ್ಮಿಟ್ ಕೊಟ್ಟರೆ ನಿಮ್ಮದು ಸ್ಕಾಲರ್ಶಿಪ್ ಎಕ್ಸಾಮ್ ಆನ್ಲೈನಲ್ಲಿ ಇರ್ತೈತಿ. ಅದು ಯಾವಾಗ ಬಿಟ್ಟಾಗ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ಕೊಡ್ತೀವಿ. ನೀವು ಸದಾ ನಮ್ಮ ಜೊತೆ ನೋಟಿಫೈ ಆಗಿರಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.